ನೀನು ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತಳ್ಳೋದು ಮಾಡೋದು ಮಾಡಿದ್ರೆ ಹುಷಾರ್ ನೀನ್ ಮಾಡ್ತಾ ಇದ್ದೆ ಅದೇ ಕೆಲಸ ಬರ್ಕೊಡು ರೈಟಿಂಗ್ ಅಲ್ಲಿ ಕೊಡಪ್ಪ ಕೊಡು ಏನ್ ಮಾಡ್ತಾ ಇದ್ದೆ ಬರೀ ಕೂತ್ಕೋ ಬರ್ಕೊಡು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ರಾಜ್ಯ ಸರ್ಕಾರ ಈಗಾಗಲೇ ಬಸ್ ದರದಲ್ಲಿ ಏರಿಕೆಯನ್ನು ಮಾಡಿದೆ. ಅದು ಕೂಡ 15% ಹೆಚ್ಚಳವನ್ನು ಮಾಡಿರೋದು. ಅದು ಜನವರಿ 5ರಿಂದ ಜಾರಿ ಆಗ್ತಾ ಇರೋದು. KSRTC, BMTC ಸೇರಿ ಒಟ್ಟು 4 ನಿಗಮಗಳಿಗೂ ಅನ್ವಯವಾಗುವಂತೆ ಸಾಮಾನ್ಯದಿಂದ ಹಿಡಿದು ಐಷಾರಾಮಿಯವರೆಗೂ ಎಲ್ಲ ಬಸ್ ಟಿಕೆಟ್ ದರದಲ್ಲೂ ಕೂಡ ಏಕರೂಪವಾಗಿ ಏರಿಕೆ ಮಾಡಿರೋದು. ವೀಕ್ಷಕರೇ, ಯಾವುದೇ ಚುನಾವಣೆ ಸದ್ಯಕ್ಕಿಲ್ಲ, ಜನಾಕ್ರೋಶ ಯಾರಿಗೂ ಕೂಡ ತಟ್ಟೋದಿಲ್ಲ, ಜನರು ಕೂಡ ಸಿಡಿದು ಹೇಳೋದಿಲ್ಲ ಅನ್ನೋ ಉದ್ದೇಶದಿಂದಲೇ ಇವೆಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಸಾರಿಗೆ ಸಂಸ್ಥೆಗಳ ಬಹುದಿನಗಳ ಬೇಡಿಕೆಗೆ ಸರ್ಕಾರ ಈಗಾಗಲೇ ಸಮ್ಮತಿಯನ್ನು ನೀಡಿದೆ. ಜೊತೆಗೆ ಪುರುಷ ಪ್ರಯಾಣಿಕರಿಗೆ ಸರ್ಕಾರ ಶಾಕನ್ನು ಕೊಟ್ಟಿದೆ. ಈ ದರ ಪರಿಷ್ಕರಣೆಯಿಂದ ಈಗಾಗಲೇ 4 ಸಾರಿಗೆ ನಿಗಮಗಳಿಂದ ಪ್ರತಿನಿತ್ಯ 7.84 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯವನ್ನು ಸಂಗ್ರಹ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದರ ವಿರುದ್ಧವಾಗಿಯೇ ಬಸ್ ದರವನ್ನು ಏರಿಕೆ ಮಾಡಿರೋದರ ವಿರುದ್ಧವಾಗಿಯೇ ಆರ್ ಅಶೋಕ್ ಅವರು ಇವತ್ತು ಕೆರಳಿ ಕೆಂಡಾಮಂಡಲವಾಗಿಬಿಟ್ಟಿದ್ರು. ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇವತ್ತು ಇದೇ ಮೆಜೆಸ್ಟಿಕ್ನಲ್ಲಿ ತಮ್ಮ ಹೋರಾಟವನ್ನು ವಿನೂತನವಾಗಿ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮಾರುತಿ ಜೊತೆಗೆ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅದನ್ನು ತಡಿಲಿಕ್ಕೆ ಬಂದಾಗ ಪೊಲೀಸರು ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಕೈಗಳನ್ನು ಎತ್ತೋದನ್ನು ಮಾಡಿದ್ರು, ಜೊತೆಗೆ ತಳ್ಳೋದನ್ನು ಮಾಡಿಬಿಟ್ರು, ಜೊತೆಗೆ ಭಾಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗಾದರೆ ಏನೆಲ್ಲ ಆಯಿತು, ಯಾಕೆ ಇವತ್ತು ಆರ್ ಅಶೋಕ್ ಅವರು ಪೊಲೀಸರ ಮೇಲೆ ಕೈ ಎತ್ತುವ ಮಟ್ಟಕ್ಕೂ ಕೂಡ ಹೋಗಿಬಿಟ್ರು, ಅವ್ರನ್ನ ತಳ್ಳಿಕ್ಕೂ ಕೂಡ ಮುಂದಾಗಿಬಿಟ್ರು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಹೇಳಿಬಿಡ್ತೀನಿ. ವೀಕ್ಷಕರು, ಈಗಾಗಲೇ ರಾಜ್ಯ ಸರ್ಕಾರ ಕಾಂಗ್ರೆಸ್ ವಿರುದ್ಧವಾಗಿ ಅನೇಕರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯುತ್ ದರ, ಟ್ಯಾಕ್ಸ್ ಇರ್ಬೋದು, ಟ್ಯಾಕ್ಸ್ ಡ್ಯೂಟಿ ಇರ್ಬೋದು, ಜೊತೆಗೆ ಬಸ್ ದರವನ್ನು ಕೂಡ ಏರಿಕೆ ಮಾಡಿದ್ರು. ಇನ್ನೊಂದು ಕಡೆ ನೀರಿನ ದರ, ಪೆಟ್ರೋಲ್, ಡೀಸೆಲ್, ಆಲ್ಕೋಹಾಲ್, ಮನೆಗಳ ಮೇಲಿನ ತೆರಿಗೆ, ಹೀಗೆ ಒಂದಿಲ್ಲೊಂದು ದರವನ್ನು ಏರಿಕೆ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಬೆಣ್ಣೆ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿವಿ ಅನ್ನೋ ಉದ್ದೇಶವನ್ನು ಮೇಲ್ನೋಟಕ್ಕೆ ಅದನ್ನು ಹೈಲೈಟ್ ಮಾಡೋದ್ರ ಮುಖಾಂತರ ಗೊತ್ತಿಲ್ಲದಂತೆ ಜನರಿಗೆ ಬರೆಯನ್ನು ಹಾಕ್ತಾ ಇದ್ದಾರೆ ಅನ್ನೋ ಉದ್ದೇಶವಾಗಿಯೇ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಮನೆಹಾಳು ಸಿದ್ದರಾಮಯ್ಯ ಅಂತ ನೇರವಾಗಿ ಅವ್ರ ವಿರುದ್ಧವಾಗಿ ಕೆಂಡಾಮಂಡಲವಾಗ್ತಾ, ಜೊತೆಗೆ ಇದೇ ಮೆಜೆಸ್ಟಿಕ್ನಲ್ಲಿರ್ತಕ್ಕಂಥ KSRTC ಬಸ್ನಲ್ಲಿ ಕೂತಿರ್ತಕ್ಕಂಥ ಪ್ರಯಾಣಿಕರಿಗೆ ರೋಸನ್ನು ಕೊಟ್ಟು ಸಿದ್ದರಾಮಯ್ಯನವರ ಒಂದು ಮುಖವನ್ನು ಅಂದರೆ ಅಣಕು ಪ್ರತಿಗಳನ್ನು ಮಾಡೋದ್ರ ಮುಖಾಂತರ, ಅವರ ಮುಖವಾಡಗಳನ್ನು ಧರಿಸೋದ್ರ ಮುಖಾಂತರ ಕ್ಷಮಿಸಿಬಿಡಿ, ನಂದೇನು ತಪ್ಪಿಲ್ಲ, ನನ್ನ ಬೆಂಬಲಿಗರು ಮತ್ತು ನನ್ನ ಸಹ ಸಚಿವರ ಒತ್ತಡದಿಂದ ನಾನು ಈ ರೀತಿಯಾಗಿ ಮಾಡಿದ್ದೀನಿ, ಪ್ಲೀಸ್ ಕ್ಷಮಿಸಿಬಿಡಿ ಅನ್ನೋ ಹೋರಾಟದ ಮುಖಾಂತರ ವಿನೂತನವಾಗಿ ಬಸ್ ಸವಾರರಿಗೆ ಇದೇ ಆರ್ ಅಶೋಕ್ ಅವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಅಂದರೆ ವಿರೋಧ ಪಕ್ಷದ ವಿಪಕ್ಷ ನಾಯಕರು ಮತ್ತು ಪರಿಷತ್ ವಿಪಕ್ಷ ನಾಯಕರು ಇಬ್ಬರೂ ಸೇರಿಕೊಂಡು ಇವತ್ತು ಜನರ ಬಳಿ ವಿನೂತನವಾದಂಥ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದರು. ಅಣುಕು ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡ್ತಾಯಿದ್ರು, ಹೂಗಳನ್ನು ಕೂಡ ಕೊಡ್ತಾಯಿದ್ರು. ಈ ಸಂದರ್ಭದಲ್ಲಿ ಇದೇ ಪೊಲೀಸ್ ಇನ್ಸ್ಪೆಕ್ಟರ್ ಮಾರುತಿಯವರು ಅವ್ರನ್ನ ತಡಿಲಿಕ್ಕೆ ಮುಂದಾಗ್ಬಿಟ್ರು. ಅವಕಾಶ ಕೊಡೋದಿಲ್ಲ, ಇದನ್ನು ಮಾಡಬಾರ್ದು ಅಂತ ಅವ್ರನ್ನ ನಿಲ್ಲಿಸ್ಲಿಕ್ಕೆ ಮುಂದಾದರು. ಆಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಯಾಕೆ ಹೂ ಕೊಡಬಾರ್ದಾ ಅಂತ ಹೇಳಿ ಸಿಟ್ಟಿಗೆದ್ರು, ರೊಚ್ಚಿಗೆದ್ರು, ಜೊತೆಗೆ ಕೆಂಡಾಮಂಡಲವೂ ಕೂಡ ಆಗಿಬಿಟ್ರು. ನನಗೆ ಲಿಖಿತ ರೂಪದಲ್ಲಿ ಕೊಡಿ, ಹಾಗಾದರೆ ನಮಗೆ ಇದಕ್ಕೂ ಕೂಡ ಅವಕಾಶ ಕೊಡೋದಿಲ್ವ, ನೀವು ಈ ರೀತಿಯಾಗಿ ಯಾಕೆ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದೀರಾ ಅಂತ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಸಿಡಿದೆದ್ರು. ಜೊತೆಗೆ ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ವೆಸ್ಟ್ DCPಗೆ ಅವ್ರಿಗೂ ಕೂಡ ಫೋನ್ ಮಾಡಿ ಅದು ಅನುಮತಿಯನ್ನು ಕೂಡ ಪಡೆಯೋ ಕೆಲಸ ಮಾಡಿದ್ರು. ಜೊತೆಗೆ ಆರ್ ಅಶೋಕ್ ಅವರ ಮಾತುಗಳು ವಿಪರೀತವಾಗಿ ಮುಂದುವರಿತಾ ಇತ್ತು. ಅವರ ನಾಲಿಗೆಯಲ್ಲೂ ಕೂಡ ಮಿತಿಯೂ ಕೂಡ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಏನು ದೌರ್ಜನ್ಯ ಮಾಡ್ತೀರಾ ಹುಷಾರಂತನೂ ಕೂಡ ಮಾತನಾಡಿದ್ರು, ಏನು ನಾಟಕ ಮಾಡ್ತಾ ಇದ್ದೀರಾ ಅಂತ ಸಿಟ್ಟಿಗೆದ್ರು. ಜೊತೆಗೆ ಬರ್ಕೊಡೋ ಅಂತ ಏಕವಚನದಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಆಕ್ರೋಶಭರಿತವಾಗಿ ಮಾತನಾಡಿದ್ರು. ರೈಟಿಂಗ್ನಲ್ಲಿ ಕೊಡಿ, ಹಾಗಾದರೆ ನನಗೆ ಹೂ ಕೊಟ್ಟು ಜನರಿಗೆ ವಿನಂತಿ ಮಾಡಲಿಕ್ಕೂ ಈ ರೀತಿಯಾಗಿ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋದನ್ನ ನೀವು ರೈಟಿಂಗ್ನಲ್ಲಿ ಬರ್ಕೊಡಿ ಅಂತ. ಜೊತೆಗೆ ಪೊಲೀಸ್ ಅಧಿಕಾರಿಗೂ ಕೂಡ ಯಾರೋ ನೀನು ಅನ್ನೋ ರೀತಿಯಾಗಿ ರೇಗಿದ್ರು. ಯಾರಾದರೂ ಮುಟ್ಟಿದ್ರೆ ಒಬ್ಬೊಬ್ಬರು ಫೋಟೋವನ್ನು ನಿಲ್ಲಿಸಿ ಜೈಲಿಗೆ ಹತ್ತಿಸ್ಬಿಡ್ತೀನಿ ಅನ್ನೋ ರೀತಿಯಾಗೂ ಕೂಡ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಈ ಹಿಂದೆಯೂ ಕೂಡ ಅವರು ಕೂಡ ಗೃಹ ಸಚಿವರಾಗಿದ್ದಂಥವ್ರು. ಈ ಸಂದರ್ಭದಲ್ಲಿ ಹೋರಾಟ ಮಾಡಬೇಕಾದ್ರೆ ಪೊಲೀಸರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಅರಿತುಕೊಳ್ಬೇಕಾಗತ್ತೆ. ಆದರೆ ಸರ್ಕಾರದ ಕ್ರಮ, ಈ ಬಸ್ ದರ ಏರಿಕೆಗಳ ಕ್ರಮ ಇರ್ಬೋದು, ಒಂದು 5-6% ಏರಿಕೆ ಮಾಡಿದರೆ ಯಾರು ಕೂಡ ಈ ರೀತಿಯಾಗಿ ವಿರೋಧ ಮಾಡ್ತಾ ಇರಲಿಲ್ಲ. ಏಕಾಏಕಿಯಾಗಿ 15% ದರ, ಅದು ಕೂಡ 4 ನಿಗಮಗಳಿಗೂ ಕೂಡ ಈ ರೀತಿಯಾಗಿ ಮಾಡಿರೋದು.
ರಾಜ್ಯ ಸಾರಿಗೆ ನಿಯಮಗಳನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಅಂತ ಹೇಳಿ ಈ ರೀತಿಯಾಗಿ ನಾವು ರೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ಸಬೂಬನ್ನು ಕೊಟ್ಟಿರೋದು. ಆದರೆ ಇದನ್ನು ನಾವು ಕೂಡ ಸಮಜಾಯಿಷಿ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಇದನ್ನು ಎಲ್ಲರೂ ಕೂಡ ವಿರೋಧ ಮಾಡಬೇಕು. ಯಾಕೆಂದರೆ ಒಂದೇ ಮನೆಯಲ್ಲಿ ಎರಡು ಮನಸ್ಥಿತಿಗಳಿಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡೋದಿದೆಯಲ್ಲ, ಆ ರೀತಿಯಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ವಿರುದ್ಧವಾಗಿ ಆರ್ ಅಶೋಕ್ ಅವರು ಇವತ್ತು ಆ ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಜೊತೆಗೆ ಆ ಮಾರುತಿ ಇನ್ಸ್ಪೆಕ್ಟರ್ ಮಾರುತಿಯವ್ರಿಗೂ ಕೂಡ ಯಾರು ನೀನು ಮಾರುತಿನ ಆಯ್ತು ಬಿಡು ಇನ್ಮೇಲೆ ಅಂತೆಲ್ಲ ರೇಗಾಡ್ಬಿಟ್ರು. ಇನ್ನು ಮುಗೀತು ನಿನ್ನ ಕತೆ ಅನ್ನೋ ರೀತಿಯಾಗೂ ಕೂಡ ಮಾತನಾಡಿದ್ರು. ಏನು ಹೊಡಿತೀಯಾ ಹೊಡಿ ಅಂತೆಲ್ಲ ಕೂಗಾಡಿದ್ರು, ಭುಜಕ್ಕೆ ಕೈ ಹಾಕಿ ತಳ್ಳಾಡಿಬಿಟ್ರು. ಆ ಮಟ್ಟಿಗಿನ ಆಕ್ರೋಶವನ್ನು ವ್ಯಕ್ತಪಡಿಸ್ಬಿಟ್ರು. ಜೊತೆಗೆ ನಾಟಕ ಆಡ್ತಾ ಇದೆಯಾ ಇಲ್ಲ ಅಥವಾ ನಾನು ಅಪೋಸಿಷನ್ ಲೀಡ್ರ್ ಅಂತೆಲ್ಲ ಸಿಟ್ಟಿಗೆದ್ಬಿಟ್ರು. ಯಾಕೆಂದರೆ ನಾನು ಅಪೋಸಿಷನ್ ಲೀಡ್ರ್ ಇದ್ದೀನಿ, ನೆನ್ಪಿಟ್ಕೋಬೇಕು, ಜನ್ಮದಲ್ಲಿ ನೆನ್ಪಿಟ್ಕೋಬೇಕು ನೀವೆಲ್ಲರೂ ಕೂಡ, ಆ ರೀತಿಯಾಗಿ ಮಾಡಿಬಿಡ್ತೀನಿ ಅಂತೆಲ್ಲ ರೊಚ್ಚಿಗೆದ್ದಿರೋ ರೀತಿಯಾಗಿ ಆರ್ ಅಶೋಕ್ ಅವರು ಮಾತನಾಡ್ತಾಯಿದ್ರು. ಇದೆಲ್ಲವನ್ನು ನೋಡಿದಾಗ ರಾಜ್ಯ ಸರ್ಕಾರದ ನೀತಿ ನಿಯಮಗಳು ಒಂದು ಕಡೆ ಆಗಿಬಿಟ್ರೆ ವಿರೋಧ ಪಕ್ಷದವರ ಒಂದು ಕಡೆ ಫ್ರಸ್ಟ್ರೇಷನ್ಗೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಅಥವಾ ಜನರಿಗೆ ಈ ರೀತಿಯಾಗಿ ಜನರ ಮೈ ಮೇಲೆ ಬರೆ ಹಾಕುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋ ಉದ್ದೇಶವಾಗಿ ಜನರನ್ನು ಸೇವ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಕ್ರಮಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋದಕ್ಕೋಸ್ಕರ ರಾಜ್ಯ ಸರ್ಕಾರದ ನಾಯಕರು ಈ ರೀತಿಯಾಗಿ ಹೋರಾಟ ಆಡ್ತಾಯಿದ್ರು. ಅವೆಲ್ಲವೂ ಕೂಡ ಒಂದು ಕಡೆ ಬದಿಗಿಟ್ಟು ಮಾತನಾಡೋಣ. ಆದರೆ ಇದೇ ಗೃಹ ಸಚಿವರಾಗಿದ್ದಂಥವ್ರು ಆರ್ ಅಶೋಕ್ ಅವರು ಆದರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಹರಿಹಾಯ್ದು ಬಿಟ್ರಲ್ಲ ಅನ್ನೋ ವಿರೋಧಗಳು ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ. ಅಸಹಾಯಕರಾಗಿ ನಿಂತಿದ್ದರು ಪೊಲೀಸ್ ಅಧಿಕಾರಿಗಳು. ಆ ರೀತಿಯಾಗಿ ಭುಜಕ್ಕೆ ಕೈ ಹಾಕಿ ತಳ್ಳಾಡಿದ್ರು ಕೂಡ, ಎರಡೂ ಕೈಗಳಿಂದ ಎದೆಗೆ ಕೈ ಹಾಕಿ ಜೋರಾಗಿ ತಳ್ಳಿದ್ರು ಕೂಡ, ಈ ರೀತಿಯಾಗಿ ನನ್ನ ಮೇಲೆ ದೌರ್ಜನ್ಯ ತೋರಿಸ್ಲಿಕ್ಕೆ ಬರ್ತೀರಾ ಅಂತೇಳಿ ಕೂಗಾಡಿದ್ರು ಕೂಡ ಅವರು ಕೂಡ ಅಸಹಾಯಕರಾಗಿದ್ದರು. ಬರ್ಕೊಡೋ ಯಾರೋ ನೀನು ಅಂತ ಹೇಳಿ ಏಕವಚನದೆಲ್ಲ ಕೂಡ ಮಾತನಾಡಿದ್ರು. ಇವೆಲ್ಲವಕ್ಕೂ ಕೂಡ ಒಂದು ಹೈ ಡ್ರಾಮವೇ ಇವತ್ತು ಮೆಜೆಸ್ಟಿಕ್ನಲ್ಲಿ ನಡೆಯಿತು. ವೀಕ್ಷಕರೇ, ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಾರಿಗೆ ನಿಗಮಗಳ ಬಾಕಿ ಉಳಿಸಿಕೊಂಡಿರುವ ಭವಿಷ್ಯ ನಿಧಿ, ಇನ್ನೊಂದು ಕಡೆ ಇಂಧನದ ಬಾಕಿ ಮೊತ್ತ ಪಾವತಿಸಲಿಕ್ಕೆ ಹಣಕಾಸು ಸಂಸ್ಥೆಗಳಿಂದ 2,000 ಕೋಟಿ ರೂಪಾಯಿ ಸಾಲ ಪಡೀಲಿಕ್ಕೆ ಸರ್ಕಾರ ಖಾತ್ರಿ ನೀಡಲು ಕಳೆದ ಡಿಸೆಂಬರ್ 31ರಂದು ಹೊರಡಿಸಿದಂಥ ಆದೇಶಕ್ಕೂ ಕೂಡ ಸಂಪುಟ ಈಗಾಗಲೇ ಅನುಮತಿಯನ್ನು ನೀಡಿದೆ. ಇನ್ನೊಂದು ಕಡೆ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿರೋದು, ಇವೆಲ್ಲವುಗಳಿಂದ ಪಾರು ಮಾಡಲಿಕ್ಕೆ ಈಗ ಈ ರೀತಿಯಾದಂಥ ಟ್ಯಾಕ್ಸ್ ಬರೆಯನ್ನು ಕೂಡ ಹಾಕ್ಲಿಕ್ಕೆ ಮುಂದಾಗಿದೆ. ಟ್ಯಾಕ್ಸ್ ಬರೆ ಅಂದರೆ ಈ 15% ಟಿಕೆಟ್ ದರವನ್ನು ಏರಿಕೆ, ಇದರ ಮುಖಾಂತರವಾಗಿ ವಸೂಲಿ ಮಾಡಿ ಅದರ ಹಣವನ್ನು ಸಂಗ್ರಹ ಮಾಡೋದ್ರ ಮುಖಾಂತರ ಈ ಪಿಂಚಣಿ ಇವೆಲ್ಲವನ್ನು ಕೂಡ ಭವಿಷ್ಯ ನಿಧಿ ಇವೆಲ್ಲವಕ್ಕೂ ಕೂಡ ಪ್ಯಾಚಪ್ ಮಾಡುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು. ವೀಕ್ಷಕರೇ, ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ ನಾವು ಗಮನಿಸೋದಾದರೆ ಭಾಳಷ್ಟು ಅಧೋಗತಿಗೆ ತಲುಪಿರೋದಂತರೂ ಸಹಜವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಎಲ್ಲ ದರವನ್ನು ಕೂಡ ಏರಿಕೆ ಮಾಡ್ತಾ ಬರ್ತಾ ಇರೋದು. ಇನ್ನೊಂದು ಕಡೆ ಅನಿವಾರ್ಯವಾಗಿ ಈ 5 ವರ್ಷಗಳ ಕಾಲ ಈ ಗ್ಯಾರಂಟಿ ಸ್ಕೀಮ್ಸ್ಗಳನ್ನು ಕಂಪ್ಲೀಟಾಗಿ ಕೊಡಲೇಬೇಕು, ಯಾವುದಕ್ಕೂ ಕೂಡ ಕೊರತೆ ಮಾಡಬಾರ್ದು ಅನ್ನೋ ಒಂದು ಪಟ್ಟಿಗೆ ಹಿಡಿದಿರೋದು. ಜನರಿಗೆ ಗೊತ್ತಿಲ್ಲದಂತೆ ಅವರಿಂದ ಹೇಗೆ ಟ್ಯಾಕ್ಸ್ ದರದ ಮುಖಾಂತರವಾಗೋ ಅಥವಾ ಈ ಟಿಕೆಟ್ ದರದ ಮುಖಾಂತರವಾಗಿ ವಸೂಲಿ ಮಾಡಿ ಇವೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಗೊತ್ತಿದೆ. ಹಾಗಾಗಿ ಈ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಈ ಥರದ ವಿಷಯಗಳ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಸಿಡಿದೇಳಬೇಕಾಗತ್ತೆ. ಅದರ ವಿರುದ್ಧವಾಗಿ ಈಗ ವಿಪಕ್ಷಗಳು ಕೂಡ ತಮ್ಮ ಕಾರ್ಯಗತಿಯಲ್ಲಿ ಸಾಗ್ತಾ ಇವೆ. ಅವು ತಮ್ಮ ರಾಜಕೀಯ ದ್ವೇಷವನ್ನು ಜೊತೆಗೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡದೆ ಜನರ ಪರವಾಗಿಯೂ ಕೂಡ ಹೋರಾಟ ಮಾಡಿದ್ರೆ ಅದೆಲ್ಲರಿಗೂ ಕೂಡ ಎಲ್ರಿಗೂ ಒಳಿತು ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.